ಇನ್ನು ಇವತ್ತು ಸಂಡೇ, ಇವತ್ತು ಬಿಗ್ ರಿಲೀಫ್ SIT ಅವ್ರಿಗೆ. ಇವತ್ತು ಫುಲ್ ರೆಸ್ಟ್ ಅನ್ನ ಮಾಡ್ತಿದ್ದಾರೆ. ನಾಳೆ ಮಂಡೇ SIT ಫುಲ್ ಆಕ್ಟಿವ್ ಆಗಿರುತ್ತೆ. ಹೆಣವೂತ ಪ್ರಕರಣದ ಮಹತ್ವದ ದಿನ ಆಗುತ್ತಾ ಮಂಡೇ. ಹೊಸ ದೂರುದಾರರು ಪ್ರತ್ಯಕ್ಷಗೊಳ್ತಿದ್ದಾರೆ. ಇದರ ಹಿನ್ನೆಲೆಯಲ್ಲಿ SIT ತಂಡ ಮಂಡೇ ದಿನ ಫುಲ್ ಆಕ್ಟಿವ್ ಆಗಿರುತ್ತಾ. ಎರಡನೇ ಸಾಕ್ಷಿದಾರ ಜಯಂತ್ ಟಿ ಅವರ ದೂರನ್ನ SITಗೆ ವರ್ಗಾವಣೆ ಮಾಡಲಾಗಿದೆ. ನಾಳೆಯಿಂದ ಜಯಂತ್ ಟಿ ಅವರನ್ನ ವಿಚಾರಣೆ ನಡೆಸೋ ಸಾಧ್ಯತೆ ಕೂಡ ಇದೆ. ಈಗಾಗಲೇ 16 ಸಮಾಧಿಯನ್ನು ಅಗೆಯುವ ಕಾರ್ಯಾಚರಣೆ ಮುಕ್ತಗೊಳಿಸಿದ್ದಾರೆ SIT ತಂಡ. SITಯ ಮುಂದಿನ ಹೆಜ್ಜೆಯತ್ತ ಕರ್ನಾಟಕದ ಚಿತ್ತ ಈಗ ನೆಟ್ಟಿದೆ. ಇವತ್ತು ಸಂಡೇ ಫುಲ್ಲು SIT ತಂಡ ರೆಸ್ಟ್ ಮಾಡ್ತಿದ್ದಾರೆ. ನಾಳೆ ಮತ್ತಷ್ಟು ಹೆಣಗಳನ್ನು ತೆಗಿತಾರ SIT ತಂಡ. ಸೊ ಏನು ಬಾಹುಬಲಿ ಬೆಟ್ಟದಲ್ಲಿ ಈಗಾಗಲೇ ಮಾರ್ಕ್ ಮಾಡಿ ಅಲ್ಲಿ ಹೆಣಹೂತ ಪ್ರಕರಣದ ಏನು ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ದಾರೆ. ಸೊ ನಾಳೆ ಅವ್ರಿಗೆ ಮತ್ತಷ್ಟು ಇನ್ಫಾರ್ಮೇಶನ್ ಸಿಗುತ್ತಾ, ಈ ಧರ್ಮಸ್ಥಳದ ಹೆಣಹೂತ ಪ್ರಕರಣಕ್ಕೆ ನಾಳೆ ಒಂದು ದೊಡ್ಡ ತಿರುವು ಸಿಗುತ್ತಾ. ಏನು ದೂರುದಾರರು ಬಾಹುಬಲಿ ಬೆಟ್ಟದಲ್ಲಿ ಸಾಕಷ್ಟು ಹೆಣಗಳನ್ನ ನಾನು ಹೂತಿದ್ದೀನಿ, ಸಾಕಷ್ಟು ಹೆಣಗಳಿವೆ ಅಂತ ಹೇಳ್ಕೊಟ್ಟಿದ್ರು. ಹಾಗೆ ನಿನ್ನೆಯಷ್ಟು ಒಂದು ಪಾಯಿಂಟ್ನಲ್ಲಿ ಅವರು ಕಾರ್ಯಾಚರಣೆಯನ್ನು ಮಾಡಿದ್ರು, ಶೋಧ ಕಾರ್ಯಾಚರಣೆಯನ್ನು ನಡೆಸಿದ್ರು. ಸೊ ಹೀಗಾಗಿ ಇವತ್ತು SIT ತಂಡ ಸಂಡೇ ಆದ್ರಿಂದ ಫುಲ್ಲು ರೆಸ್ಟನ್ನು ಮಾಡಿ ಮಂಡೇ ಫುಲ್ ಆಕ್ಟಿವ್ ಆಗಿ ಬಾಹುಬಲಿ ಬೆಟ್ಟದಲ್ಲಿ ಮತ್ತೆ ಶೋಧ ಕಾರ್ಯವನ್ನು ಮುಂದುವರಿಸ್ತಾರಾ ಅಂತ ಹೇಳಿ ಎಲ್ರಿಗೂ ಕೂಡ ಕುತೂಹಲ ಇದೆ. ನಾಳೆ ಬಾಹುಬಲಿ ಬೆಟ್ಟದಲ್ಲಿ ಏನು ಸಿಗ್ಬೋದು, ಏನು ಪ್ರತ್ಯಕ್ಷ ಆಗುತ್ತೆ, ಹಾಗೆ ಹೊಸ ದೂರುದಾರರು ಕೂಡ ಪ್ರತ್ಯಕ್ಷ ಆಗ್ತಿದ್ದಾರೆ. ಹೊಸೊಬ್ರು ನಮ್ಮ ಮನೆಯಲ್ಲಿ ಯಾರೋ ಕಳುವಾಗಿದ್ದಾರೆ, ಹಾಗಾಗಿದೆ ಹೀಗಾಗಿದೆ ಅಂತ ಹೇಳಿ ಹೊಸ ದೂರುದಾರರು ಕೂಡ ಪ್ರತ್ಯಕ್ಷ ಆಗ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾಳೆಯಿಂದ ಜಯಂತ್ ಟಿ ಅವರನ್ನು ಕೂಡ ವಿಚಾರಣೆ ನಡೆಸುವಂತ ಎಲ್ಲ ಸಾಧ್ಯತೆಗಳು ಇದೆ. ನಾಳೆಯಿಂದ SIT ಅವರಿಗೆ ವರ್ಗಾವಣೆ ಈಗಾಗಲೇ SIT ಅವರಿಗೆ ವರ್ಗಾವಣೆ ಆಗಿದೆ ಜಯಂತ್ ಟಿ ಅವರ ಒಂದು ವಿಚಾರಣೆ. ಸೊ ಅವ್ರಿಗೆ ಕೂಡ ವರ್ಗಾವಣೆ ಆಗಿದೆ. ಎರಡನೇ ಸಾಕ್ಷಿದಾರ ಏನಿದ್ದಾರೆ, ಸೊ ಅವರನ್ನ ವಿಚಾರಣೆ ನಡೆಸುವಂಥದ್ದು. ಈಗಾಗಲೇ 16 ಸಮಾಧಿಗಳನ್ನು ಅಗೆಯುವ ಕಾರ್ಯ ಮುಕ್ತಾಯ ಆಗಿದೆ. ನಾಳೆ 17ನೇ ಪಾಯಿಂಟ್ನಲ್ಲಿ ಏನು ಸಿಗಬಹುದು SIT ತಂಡದವರಿಗೆ, 17ನೇ ಪಾಯಿಂಟ್ನಲ್ಲಿ ಏನು ಸಿಗುತ್ತೆ, ಬಾಹುಬಲಿ ಬೆಟ್ಟದತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.